ಫೈನಲ್ ರಣರಂಗದಲ್ಲಿ ಶ್ರೇಷ್ಠ ಪಂದ್ಯ ಇವತ್ತು ನಿರೀಕ್ಷೆ ನಾವು ಮಾಡಲೇಬಹುದು. ಸೊ ಫೈನಲ್ ಸೆಗ್ಮೆಂಟ್ಗೆ ನಾವು ಬಂದಿರೋದ್ರಿಂದ ಈ ಟಾಸ್ ಜೊತೆಗೆ ಇವತ್ತು ಎಷ್ಟು ರನ್ಗಳು ಬರಬಹುದು ಅನ್ನೋ ಪ್ರೆಡಿಕ್ಷನ್ ಅನ್ನ ನಮ್ಮ ಸ್ಟುಡಿಯೋದಲ್ಲಿ ಕೂತಿರುವಂತಹ ಗೆಸ್ಟ್ಗಳು ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಭಾಸ್ಕರ್ ಸರ್, ಏನ್ ಪ್ರೆಡಿಕ್ಷನ್ ನಿಮ್ದು? ಟಾಸ್ ಗೆದ್ರೆ ಇಂಡಿಯಾ ಏನನ್ನ ಆಯ್ಕೆ ಮಾಡ್ಕೊಳ್ಬೇಕು, ಜೊತೆಗೆ ಸ್ಕೋರ್ ಪ್ರೆಡಿಕ್ಷನ್. ಫಸ್ಟ್ ಇಲ್ಲಿ ಸೀನಿಯರ್ ಪ್ಲೇಯರ್ ಕೂತಿದ್ದಾರೆ ಮೇಡಮ್. ಸೀನಿಯರ್ ಪ್ಲೇಯರ್ ಆಲ್ರೆಡಿ ಪಿ.ವಿ. ಶ್ರೀಕಾಂತ್ ಜೊತೆ ಆಡೋರು. ಪಿ.ವಿ. ಶ್ರೀಕಾಂತ್ ನಮ್ಗೆಲ್ಲ ರಾಹುಲ್ ದ್ರಾವಿಡ್ ನನ್ನ ಜೂನಿಯರ್ ನಾನೇ ಕೇಳ್ಬಿಡ್ತೀನಿ. ಅವೆಲ್ಲ ಕೇಳ್ಬೇಕು ಅಂದ್ಕೊಂಡಿದ್ದೆ. ಇಷ್ಟು ವರ್ಷ 2013 ಆದಮೇಲೆ ಅದೇ ರೋಹಿತ್ ಶರ್ಮಾ 39 ಇರಲಿಲ್ಲ ಆ್ಯಕ್ಚುಲಿ. ಅದಾದಮೇಲೆ ಒಂದು 5 ಫೈನಲ್ಸ್ ಬಂದಿದ್ದಾರೆ. ಯಾಕೆ ಫೈನಲ್ಸ್ ಗೆಲ್ತಾ ಇಲ್ಲ ನಾವು? ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಎಷ್ಟೊಂದು ಒಳ್ಳೆ ಎಕ್ಸ್ಪ್ಲೋರಿಂಗ್ ಇದು ಪ್ಲೇಯರ್ಸ್ ಇಟ್ಕೊಂಡು ಇಂಡಿಯನ್ ಟೀಮ್ ಯಾಕೆ ಗೆಲ್ತಾ ಇಲ್ಲ ಅಂತ. ಇಟ್ಸ್ ಆಲ್ ಅಬೌಟ್ ಒನ್ ಡೇ ಇಂಟರ್ನ್ಯಾಷನಲ್ ಅಂಡ್ T20 ಆನ್ ದಟ್ ಡೇ ಪರ್ಟಿಕ್ಯುಲರ್ ಡೇ ಏನು ಫಾರ್ಮ್ ಇರುತ್ತೆ, ಅವರು ಯಾವ ಥರ ಒಂದು ಇಟ್ ಶುಡ್ ಆಲ್ಸೋ ದ ಬಾಲ್ ಶುಡ್ ಬಿ ಫೇವರಿಂಗ್ ಯು, ಒಂಥರ ಗೇಮ್ ಶುಡ್ ಬಿ ಫೇವರಿಂಗ್ ಯು. ಅದೆಲ್ಲ ಲಾಟ್ ಆಫ್ ಫ್ಯಾಕ್ಟರ್ಸ್ ಆಗುತ್ತೆ. ಇವಾಗ ಆಸ್ಟ್ರೇಲಿಯಾ ಯಾಕೆ ಅಂಥ ಅದ್ಭುತವಾದ ಟೀಮು ಕ್ವಾಲಿಫೈ ಆಗಲಿಲ್ಲ, ಫೈನಲ್ಸಿಗೆ ಬಂದಿಲ್ಲ. ಅಷ್ಟು ಒಳ್ಳೆ ಫೀಲ್ಡಿಂಗ್ ಮಾಡ್ತಾರೆ, ಯಾವಾಗಲೂ ಗೆಲ್ತಾ ಇದ್ದಾರೆ ವರ್ಲ್ಡ್ ಕಪ್ಪು, ಒನ್ ಡೇ ಇಂಟರ್ನ್ಯಾಷನಲ್ ಚಾಂಪಿಯನ್ಸ್ ಅವರು. ಸೊ ಕ್ರಿಕೆಟ್ ಇಸ್ ಅ ಗೇಮ್. ಯು ಕಾಂಟ್ ಸೇ ಎವ್ರಿ ಟೈಮ್ ಯು ಟು ಕ್ಯಾನ್ ವಿನ್ ಅ ವರ್ಲ್ಡ್ ಕಪ್ ಅಂತ ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ಅವರ್ ಟೀಮ್ ಇಸ್ ಸ್ಟ್ರಾಂಗ್ ಆನ್ ಪೇಪರ್. ಆಮೇಲೆ ಇನ್ನೊಂದು ನನ್ನ ಕ್ವಶನ್ ನಿಮಗೆ ಕೇಳ್ತೀನಿ, ಏನಂತಂದ್ರೆ ನೋಡಿ, ಸೌತ್ ಆಫ್ರಿಕಾ, ನಾನು ಕ್ವಶನ್ ಅಲ್ಲಿ ಆನ್ಸರ್ ಹೇಳ್ತೀನಿ. ಇವಾಗ ಫೈನಲ್ಸಿನ ಪ್ರೆಡಿಕ್ಷನ್ ಕೇಳಿದ್ರಿ ನೀವು. ಫೈನಲ್ಸಿನ ಪ್ರೆಡಿಕ್ಷನ್ ಏನು ಅಂತಂದ್ರೆ, ನನ್ನ ಪ್ರಕಾರ ಇವತ್ತು ಯಾಕೆ ಇಂಡಿಯಾ ಗೆಲ್ಲುತ್ತೆ ಅಂತ, ದೇ ಆರ್ ದ ಫೇವ್ರೇಟ್ಸ್, ಗೆಲ್ಲಬೇಕು ಅಥವಾ ಗೆಲ್ಲುತ್ತೆ ಅನ್ನೋದು ಯಾಕೆ ಅಂತಂದ್ರೆ, ಸೌತ್ ಆಫ್ರಿಕಾ ಇಸ್ ಆಲ್ವೇಸ್ ಬೀನ್ ಚೋಕರ್ಸ್. ಅದು ಮೋಸ್ಟ್ಲಿ ನಾನು ಬರೋಕ್ಕೂ ಮುಂಚೆ ಅವ್ರು ಡಿಸ್ಕಸ್ ಮಾಡಿರ್ತಾರೆ. ದ ಬಿಗ್ ಗೇಮ್ ಬಂದಾಗ ಅವ್ರು ಯಾವತ್ತೂ ಗೆದ್ದಿಲ್ಲ. ಯಾವಾಗಲೂ ಫೈನಲ್ಸ್ ತನಕ ಅದ್ಭುತವಾಗಿ ಆಡ್ಕೊಂಡ್ ಬರ್ತಾರೆ, ಫೈನಲ್ಸ್ ಅಲ್ಲಿ ಚೋಕ್ ಆಗ್ತಾರೆ. ಇಟ್ಸ್ ಗೇಮ್ ಅಂದ್ರೆ ಹೆಂಗೆ ಅಂದ್ರೆ, ಕ್ರೀಡೆ ಏನಂದ್ರೆ, ಆ ದಿನ ಯಾರು ಆ ಟೆನ್ಷನ್ ನ ಹೋಲ್ಡ್ ಮಾಡ್ತಾರೆ ಆ ಫೈನಲ್ಸ್ ಅಲ್ಲಿ, ಆ ಫೈನಲ್ ಮ್ಯಾಚ್ ಅಲ್ಲಿ. ಅಂಡ್ ಅಫ್ಕೋರ್ಸ್ ಎಕ್ಸ್ಪೀರಿಯನ್ಸ್ ಆಲ್ಸೋ ಕೌಂಟ್ಸ್. ನಮ್ಮ ಟೀಮ್ ನೋಡ್ತಾ ಇದ್ರೆ ನೋಡಿ, ರೋಹಿತ್ ಶರ್ಮಾ ವರ್ಲ್ಡ್ ಕಪ್ ಫೈನಲ್ಸ್ ಆಡಿದ್ದಾರೆ, ಹಾರ್ದಿಕ್ ಪಾಂಡ್ಯ IPL ಫೈನಲ್ಸ್ ಗೆದ್ದಿದ್ದಾರೆ, ಮತ್ತು ಹಲವಾರು ಜನ, ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ. ಈಸ್ ಅ ಬಿಗ್ ಮ್ಯಾಚ್ ಪ್ಲೇಯರ್. ಮೋಸ್ಟ್ಲಿ ಇವತ್ತು ನನ್ನ ಇದೇನಂದ್ರೆ ಪ್ರಿಡಿಕ್ಷನ್, ವಿರಾಟ್ ಕೊಹ್ಲಿ ಇವತ್ತು ಸ್ಕೋರ್ ಮಾಡಬಹುದು, ವೆರಿ ಬಿಗ್ ಮ್ಯಾಚ್ ಪ್ಲೇಯರ್. ಆಮೇಲೆ ಸ್ಕೈ ಆನ್ ಹಿಸ್ ಡೇ ಯು ಕ್ಯಾನ್ ಡೂ ಎನಿಥಿಂಗ್. ಯಾಕಂದ್ರೆ ರಿವರ್ಸ್ ಎಲ್ಲ ಹೊಡಿತಾರೆ, ಅದು ಇದು, ಅವ್ರಿಗೆ ಏನು ನೀವು ಫೀಲ್ಡ್ ಸೆಟ್ ಮಾಡೋಕ್ಕಾಗಲ್ಲ. ಸೊ ಈ ತರ ಟೀಮ್ ಇದ್ದಾಗ on paper they are very strong. And also South Africa, they are lacking experience players. ಯಾರಿದ್ದಾರೆ ಇಲ್ಲಿ ಅಂತಂದ್ರೆ, ಕ್ಯಾಪ್ಟನ್ ಬಿಟ್ಟು ಡಿಕಾಕ್ ಒಬ್ರು ಇದ್ದಾರೆ, ಆಮೇಲೆ ಡೇವಿಡ್ ಮಿಲ್ಲರ್ ಇದ್ದಾರೆ, ರಬಾಡಾ ಇದ್ದಾರೆ. ಅವ್ರು ಬಿಟ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ. ಇಟ್ಸ್ ನಾಟ್ ಅನ್ ಎಕ್ಸ್ಪೀರಿಯನ್ಸ್ ಸೈಡ್ ವಿಚ್ ಹ್ಯಾಸ್ ಪ್ಲೇಡ್ ಅ ಫೈನಲ್. ಅದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್. ಏನಾಗುತ್ತೆ ಅಂದ್ರೆ, ಮುಂಚೆ ಯಾರೋ ಫೈನಲ್ಸ್ ಆಡಿದ್ರೆ ಅವರಿಗೆ ಆ ಫೈನಲ್ಸಿನ ಪ್ರೆಷರ್ ಅನುಭವ, ಪ್ರೆಷರ್ಸ್ ಹ್ಯಾಂಡಲ್ ಮಾಡಬಹುದು. ಕ್ರಿಕೆಟ್ ಸ್ಪೋರ್ಟ್ಸ್ ಇಟ್ಸ್ ಆಲ್ ಅಬೌಟ್ ಪ್ರೆಷರ್. ಓಕೆ ಸುರೇಶ್ ಸರ್, ಕ್ವಿಕ್ ಆಗಿ ಏನ್ ಪ್ರೆಡಿಕ್ಷನ್ ಇದೆ ಸರ್? ಸ್ಕೋರ್ ಏನಾಗಬಹುದು, ಜೊತೆಗೆ ಟಾಸ್ ತಗೊಂಡ್ರೆ ಟೀಮ್ ಇಂಡಿಯಾಗೆ ಫೇವರಬಲ್ ಪೊಸಿಷನ್ ಯಾವುದು ಅಂತ ಹೇಳ್ತೀರಾ? ವೆರಿ ಕ್ವಿಕ್ ಆಗಿ ಹೇಳೋದಾದ್ರೆ ಸರಿ, ಸ್ವಲ್ಪ ಡೈಸಿ ಸಿಚುಯೇಷನ್, ಬಟ್ ಎನಿ ಡೇ 180 ವುಡ್ ಬಿ ಎ ವೆರಿ ಗುಡ್ ಸ್ಕೋರ್. ಯಾಕೆಂದ್ರೆ ಕನ್ಸಿಡರಿಂಗ್ ದ ಬೌಲಿಂಗ್ ದಟ್ ವಿ ಹ್ಯಾವ್, ಎರಡು ತಂಡದಲ್ಲೂ ಇದಿದೆ, ಏನು ಸ್ಪಿನ್ ಇದೆ, ಎರಡು ತಂಡದಲ್ಲೂ ಸ್ಪಿನ್ ಇದೆ, ಎರಡು ತಂಡದಲ್ಲೂ ಮೀಡಿಯಂ ಪೇಸ್ ಇದೆ, ಎಲ್ಲದರಲ್ಲೂ ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ಇದ್ದಾರೆ. ಸೊ ಇದನ್ನ ಹೇಳಿದಾಗ 180 ವುಡ್ ಬಿ ಎ ಗುಡ್ ಸ್ಕೋರ್ ಅಂತ ನಾನು ಅಂತೀನಿ. ಯಾಕೆಂದ್ರೆ ಕನ್ಸಿಡರಿಂಗ್ ದಿಸ್ ವೆಸ್ಟ್ ಇಂಡೀಸ್ ವಿಕೆಟ್. ಇನ್ನು ಒಂದು ಪಾಯಿಂಟ್ ಬರುತ್ತೆ, ಯಾಕೆಂದ್ರೆ ನೀವು ಅಷ್ಟೊತ್ತಿಂದ ಡಿಸ್ಕಷನ್ ಮಾಡ್ತಾ ಇದ್ದೀರಿ, ವೆದರ್ ಕಂಡೀಷನ್ಸ್ ವಿಚಾರವಾಗಿ ಮಾತಾಡ್ತಾ ಇದ್ದೀರಿ. ಈ ವೆದರ್ ಕಂಡೀಷನ್ಸ್ ಇರೋದ್ರಿಂದ ಸಮಟೈಮ್ಸ್ ಇಟ್ ಬಿಕಮ್ಸ್ ವೆರಿ ಡೈಸಿ ವೆದರ್ ಟು ಬ್ಯಾಟ್ ಫಸ್ಟ್ ಅಂಡ್ ಮೇಕ್ ದೆಮ್ ಚೇಸ್, ಅಥವಾ ನಾವೇ ಚೇಸ್ ಮಾಡ್ಬೇಕು. ಯಾಕೆಂದ್ರೆ ಎಷ್ಟೊಂದು ಮ್ಯಾಚ್ಗಳಲ್ಲಿ ಡಕ್ವರ್ತ್ ಅಂಡ್ ಲೂಯಿಸ್ ಬಂದ್ಬಿಟ್ಟಿದೆ. ಸೊ ವಿಕೆಟ್ ಗಳನ್ನ ಉಳಿಸ್ಕೊಂಡು ನೋಡ್ಕೊಂಡು ಆಡಬೇಕು ಅಂತ ಅನ್ಬೇಕಾ, ಅಥವಾ ನಾವೇ ಫಸ್ಟ್ ಬ್ಯಾಟಿಂಗ್ ಮಾಡಬೇಕಾ ಅಂದಾಗ, ಐ ಥಿಂಕ್ ದ ಸೇಫ್ ಬೆಟ್ ವುಡ್ ಬಿ ಟು ವಿನ್ ದ ಟಾಸ್ ಅಂಡ್ ಟೇಕ್ ದ ಬ್ಯಾಟ್. ಅಂದ್ರೆ ಬ್ಯಾಟಿಂಗ್ ಅನ್ನ ಆಡ್ಬಿಟ್ಟು 180 ಹತ್ರ ಆಸ್ಪಾಸ್ನಲ್ಲಿ, ಅಂದ್ರೆ 180-190 ರನ್ ಅನ್ನ ಹೊಡೆದ್ಬಿಟ್ರೆ ನಮಗಿರ್ತಕ್ಕಂಥ ವರ್ಲ್ಡ್ ಕ್ಲಾಸ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ಸು ಮತ್ತು ಕುಲ್ದೀಪ್ ಯಾದವ್ ಬೌಲಿಂಗ್ ನ ಆಡ್ಲಿಕ್ಕೆ, ಅದು ಎಲ್ಲದಕ್ಕಿಂತ ಯಾಕೆ ನಿಮಗೆ ಬೇಕಾದಾಗೆಲ್ಲ ಹಾರ್ದಿಕ್ ಪಾಂಡ್ಯ ವಿಕೆಟ್ ತೆಗಿತಾ ಇದ್ದಾರೆ. ಬುಮ್ರನ್ನ ಇದುವರೆಗೂ ಯಾರು ಆಡಿಲ್ಲ, ಇವತ್ತೇನಾದ್ರು ಅವ್ರು ಮೆಟ್ ನಿಂತರೆ ಮಾತ್ರ ಅವ್ರಿಗೆ ಸಾಧ್ಯ. ಸೊ ಹೀಗಾಗಿ 180 ವುಡ್ ಬಿ ಎ ವೆರಿ ಗುಡ್ ಸ್ಕೋರ್ ಅಂತ ನಾನಾದ್ರೂ ಹೇಳ್ತೀನಿ. ಪ್ರಥಮ್, ಏನ್ ಸ್ಕೋರ್ ಪ್ರೆಡಿಕ್ಷನ್ ಮಾಡ್ತೀರಾ? ಇದು T20 ಆಗಿರೋದ್ರಿಂದ 220 ಆಗಲಿ ಅಂತ ನಾನು ಇಂಡಿಯಾದ ಪರವಾಗಿ ನಾನು ಒಂದು ಕೇಳ್ಕೊಳ್ತೀನಿ. ಅವರು ಒಂದು 170 ಮಾಡ್ಬೋದು ಅಂತ ನನ್ನ ಲೆಕ್ಕಾಚಾರ ಪ್ರಕಾರ. ಯಾಕೆ ನಾವು ಗೆಲ್ತೀವಿ ಅಂತ ಇದ್ಮೇಲೆ ಅದು ಆಕ್ಚುಲಿ ಒಂದು ತಿಳ್ಕೊಳ್ಳಿ, ಇದು ವರ್ಲ್ಡ್ ಕಪ್ ಫೈನಲ್ T20
ಇಂಡಿಯಾ ಗೆಲ್ಲೋದು ಕನ್ಫರ್ಮ್, ನಮ್ಮ ಸಿನಿಮಾ ಕರ್ನಾಟಕದಲ್ಲೇ ಗೆಲ್ಲೋದು ಕನ್ಫರ್ಮ್. ಇದೆರಡು ಹೇಳ್ಬಿಡ್ತೀನಿ ನಾನು. ಓಕೆ, ಫಿಲ್ಮ್ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಓಕೆ, ನೀವು ಹೇಳಿ ಫೈನಲ್ ಪ್ರೆಡಿಕ್ಷನ್. ಅವಲೇ ಹೇಳಿದ್ರೆ 180 ಇಂದ 190 ವಿಲ್ ಬಿ ವೆರಿ ಗುಡ್ ಸ್ಕೋರ್. ಅವ್ರ ಬ್ಯಾಟಿಂಗ್ ಬಂದ್ರೂ ಅವ್ರಿಗೆ ಒಂದು 150 160 ಒಳಗೆ ಕಟ್ ಹಾಕಿದ್ರೆ ನಮ್ಗೆ ಚೇಸಬಲ್ ಈಸಿ ಇರುತ್ತೆ. ಒಂದೇ ವರ್ಡ್. ಇದು ನೀವು ಮಾಡ್ತಾ ಪ್ರೋಗ್ರಾಮ್ ಹೆಸರು ವಿಶ್ವರೂಪ, ಭಾರತ ವಿಶ್ವಗುರು. ಈಗ ಗೆಲ್ತಿರೋದು ವಿಶ್ವಕಪ್ಪು ಕನ್ಫರ್ಮ್. ಲೆಕ್ಕಾಚಾರ ಪ್ರಕಾರ ಪ್ರೊಡಿಕ್ಷನ್ ಕರೆಕ್ಟ್ ವರ್ಕೌಟ್ ಆಯ್ತೆ. 220 ಹೊಡಿತಾರೆ, ನೆನ್ಪಿಟ್ಕಡೆ. ಮಳೆ ಬರ್ದೇ ಇದ್ರೆ ಹಿ ಈಸ್ ಅನ್ಸ್ಟಾಪಬಲ್. ನೀವು ಹೇಳಿ ಸರ್. 180 ವಿಲ್ ಬಿ ವೆರಿ ಗುಡ್ ಸ್ಕೋರ್ ಆಕ್ಚುಲಿ. ಯಾಕೆ ಅಂದ್ರೆ ಆಕ್ಚುಲಿ ಬೇಸಿಕಲಿ ಇಂಡಿಯನ್ ಬೌಲಿಂಗ್ ಇಸ್ ಬೆಟರ್ ದ್ಯಾನ್ ಆಫ್ರಿಕನ್ ಬ್ಯಾಟಿಂಗ್. ಆಫ್ರಿಕನ್ ಬ್ಯಾಟಿಂಗ್ ಇಸ್ ಸ್ಲೈಟ್ಲಿ ಆನ್ ಇನ್ಕನ್ಸಿಸ್ಟೆನ್ಸಿ ಒಂದು ಟ್ರೆಂಡ್ ಆಗಿ ಹೋಗಿದ್ದಾರೆ. ಎಕ್ಸೆಪ್ಟ್ ಡಿಕಾಕ್, ಅವ್ರಿಗೆ ಅಷ್ಟು ತುಂಬಾ ಜನ ಕ್ಲಿಕ್ ಆಗಿಲ್ಲ ಒಂದೇ ಮ್ಯಾಚ್ ನಲ್ಲಿ. ಮಿಲ್ಲರ್ ಒಂದ್ಸರಿ ಹೊಡಿತಾನೆ, 2 ಮ್ಯಾಚ್ ಹೊಡಿಯಲ್ಲ, ತಿರ್ಗಾ ಇನ್ನೊಂದ್ಸರಿ ಹೊಡಿತಾನೆ. ಹಾಗಾಗಿ 180 ವಿಲ್ ಬಿ ಅ ವೆರಿ ಗುಡ್ ಸ್ಕೋರ್ ಫಾರ್ ಇಂಡಿಯನ್ ಟೀಮ್. ರೈಟ್ ಸರ್. ಸೊ ಸಮಯ ಹೋಗಿದೆ, ಗೊತ್ತಾಗ್ಲಿಲ್ಲ ನನಗೆ. ಸೊ ಸುರೇಶ್ ಸರ್, ಥ್ಯಾಂಕ್ ಯು. ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕೆ ಸ್ಟುಡಿಯೋದಲ್ಲಿರುವಂತಹ 4 ಜನ ನಿಮಗೂ ಕೂಡ ಧನ್ಯವಾದ. ಸೊ ಶತಕೋಟಿ ಭಾರತೀಯರ ಪ್ರಾರ್ಥನೆ ಒಂದೇ, ಈ ಸಲ 17 ವರ್ಷಗಳ ಪ್ರಶಸ್ತಿ ಬರವನ್ನ ಏನು ಭಾರತ ನೋಡ್ತಾ ಇದೆ ಅದನ್ನ ಈಡೇರಿಸೋ ರೀತಿ ರೋಹಿತ್ ಪಡೆ ಮಾಡ್ಲಿ ಅಂತ ಆಲ್ ದ ಬೆಸ್ಟ್ ಅಂತ ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ.